ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ನನ್ನ ವಾಯ್ಸ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ನನ್ನ ವಾಯ್ಸ್ ಏನು ಚೇಂಜ್ ಆಗಲ್ಲ. ಇನ್ನು ಆಲ್ಮೋಸ್ಟ್ ಹೀಗೇನೆ ಕ್ಯಾರಿ ಕ್ಯಾರಿ ಏನಂತಾರೆ ಕ್ಯಾರಿ ಆಗ್ತಾ ಇರುತ್ತೆ ಅಂತ ಅನ್ಕೋಬೋದು. ಸೊ ಏನು ಮಾಡೋಕ್ಕಾಗಲ್ಲ, ಅದು ಹಂಗೆ ಇರುತ್ತೆ. ಆದಷ್ಟು ನಾನು ಐಸ್ ಕ್ರೀಮು, ಕೋಲ್ಡ್ ಇದನ್ನೆಲ್ಲ ಕಡಿಮೆ ಮಾಡಿದ್ರೆ, ಮತ್ತು ಇನ್ನೊಂದು ವೆದರ್ ಬೇರೆ ಹಿಂಗಿದೆಯಲ್ಲ, ನಂಗೆ ಅಷ್ಟು ಬೇಗ ಕಡಿಮೆ ಆಗಲ್ಲ. ಸೊ ಹಿಂಗೆ ಇರುತ್ತೆ, ಇನ್ನೇನು ಬೇರೆ ಪ್ರಾಬ್ಲಮ್ ಇಲ್ಲ. ಸೊ ಇವತ್ತು ವ್ಲಾಗ್ ಸ್ಪೆಷಲ್ ಏನು ಅಂತ ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಫಸ್ಟ್ ನಿಮಗೆ ಹೆಡ್ಡಿಂಗಲ್ಲಿ ಹೇಳ್ಬಿಡ್ತೀನಿ. ಇವತ್ತಿನ ಸ್ಪೆಷಲಲ್ಲಿ ನಮ್ಮ ಅಪ್ಪ ಅಮ್ಮನಿಗೋಸ್ಕರ ದುಡ್ಡು ಅವ್ರದೇನೆ, ಬಟ್ ಅದು ನ್ಯೂ ಸೋಫಾ ತೊಗೊಂಡು ಬಂದಿದ್ದೀವಿ. ಅದನ್ನು ಈ ವ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ, ನೋಡ್ಬೋದು. ಸೊ ಅದಕ್ಕಿಂತ ಮುಂಚೆ ಇವತ್ತು ಸೋಮವಾರ ಆಗಿರೋ ಕಾರಣ ದೇವ್ರಿಗೆಲ್ಲ ಹೂ ಹಾಕಿ ಎಲ್ಲ ರೆಡಿ ಮಾಡಿದ್ದೀನಿ. ಸೊ ದೀಪ ಹಚ್ಚೋದೊಂದೇ ಬಾಕಿ ಇರೋದು. ನೋಡಿ, ಬಾಗಿಲಿಗೂ ರೆಡಿ ಮಾಡಿದ್ದೀನಿ. ಸೊ ಇಲ್ಲೂ ಕೂಡ ಒಂದು ನಿಮಿಷ ನೋಡಿ. ಸೊ ಫುಲ್ ರೆಡಿ ಮಾಡಿದ್ದೀನಿ. ಇವಾಗ ಇದನ್ನು ಎತ್ತಿಟ್ಬಿಟ್ಟು ನೆಕ್ಸ್ಟ್ ದೀಪ ಹಚ್ಬಿಟ್ಟು ಆಮೇಲೆ ಟಿಫನ್ ತಿನ್ನಬೇಕು. ಚಿತ್ರಾನ್ನ ಮಾಡಿದ್ದೀನಿ, ತಿನ್ನಬೇಕು ಚಿತ್ರಾನ್ನನ. ಫಸ್ಟು ಪೂಜೆ ಮಾಡಿಬಿಡೋಣ ಅಂತ ವೆಯ್ಟಿಂಗಲ್ಲಿದ್ದೆ. ನೋಡಿ 10 ಗಂಟೆ. ಸೊ 10 ಗಂಟೆ ಆಗಿದೆ. ಇವಾಗ ನಿನ್ನೆ ಹೋಗಿದ್ವಿ ನಾವು. ಮೊನ್ನೆ 2 ದಿನ ಹೋಗಿ, ಮೊನ್ನೆ ಬಿಳ್ಳೆಕಳ್ಳಿಗೆ ಹೋಗಿದ್ವಿ, ಎಲ್ಚಿನಹಳ್ಳಿಗೆ ಹೋಗಿದ್ವಿ, ಸಾರಕ್ಕಿಗೆ ಹೋಗಿದ್ವಿ, ತಿರ್ಗಾ ನೆಕ್ಸ್ಟ್ ನಿನ್ನೆ ಕೂಡ ಹೋಗಿದ್ವಿ. ಎಲ್ಲೆಲ್ಲಿ ಹೋಗಿದ್ವಿ ಎಲ್ಲ ನಿಮ್ಗೆ ನೋಡಿಸ್ತೀನಿ. ಹೋಗಿ ಫೈನಲಿ ತಂದಿದ್ದೀವಿ ಸೋಫಾನ. ಹೇಗಿದೆ ಏನು ಅಂತ ನನಗೆ ಹೇಳಬೇಕು. ಅದಾದಮೇಲೆ ಇವತ್ತು ಡಿ ಮಾರ್ಟ್ಗೆ ಹೋಗೋದಿದೆ. ಸೊ ಡಿ ಮಾರ್ಟ್ ಕೂಡ ಹೋಗಿಬಿಟ್ಟು ಲಕ್ಷ್ಮಣವ್ರು ಇವತ್ತು ನಮ್ಮ ಅತ್ತೆ ತಮ್ಮ ಶೋಕೇಸ್ ಮಾಡ್ತಿದ್ದಾನೆ ಅಮ್ಮನ ಮನೆಗೆ. ಒಂದು ಸ್ವಲ್ಪ ಆಗಿದೆ, ಒಂದು 40% ಆಗಿದೆ, ಇದು 60% ಬಾಕಿ ಇದೆ. ಅದನ್ನು ಕೂಡ ಇವತ್ತು ಮಾಡ್ತಾರೆ. ಸೊ ಹೇಗಿರೋ ಸಂಘಕ್ಕೆ ಹೋಗ್ತೀವಲ್ಲ, ಸ್ವಲ್ಪ ಅದನ್ನು ನೋಡಿಬಿಟ್ಟು ಡಿ ಮಾರ್ಟ್ಗೆ ಹೋಗಿ ಇವತ್ತು ಸ್ವಲ್ಪ ರೇಷನ್ ತೊಗೊಂಡು ಬರೋದಿದೆ. ಎಲ್ಲ ಇವತ್ತು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಬನ್ನಿ ಇವಾಗ ಬೇಗ ಬೇಗ ಪೂಜೆ ಮಾಡೋಣ. ಇವಾಗ ದೀಪ ಹಚ್ತಾ ಇದ್ದೀನಿ. ನಾನು ತುಂಬ ಸಲ ಗಮನಿಸಿದ್ದೀನಿ, ಎಲ್ಲರೂ ಕೆಲ್ಸಕ್ಕೆ ಹೋಗ್ತೀವಿ ಅಂದರೆ, ಇಲ್ಲ ಎಲ್ಲರೂ ಹೊರಗಡೆ ಹೋಗೋದಿದೆ, ಏನೋ ಒಂದು ಕಮಿಟ್ಮೆಂಟ್ ಇದೆ, ಇವತ್ತೆಲ್ಲೋ ಹೋಗ್ತಾ ಇದ್ದೀವಿ, ಬರೋಷ್ಟರಲ್ಲಿ ಈವ್ನಿಂಗ್ ಆಗ್ಬೋದು ಅಂತ ಗೊತ್ತಿದ್ರೆ ಇಷ್ಟು ಬೇಗ ನಾವು ಚಕ ಅಂತ ಕೆಲಸ ಮಾಡ್ತೀವಿ. ಅದೇ ಮನೇಲಿದ್ರೆ ನಾವು ಬೇಗ ಕೆಲಸನೇ ಮಾಡಲ್ಲ. ಈ ಥರ ಎಕ್ಸ್ಪೀರಿಯನ್ಸ್ ನಿಮಗೂ ಆಗಿದೆಯಾ ಅಂತೇಳಿ. ನನಗಂತೂ ತುಂಬ ಆಗಿದೆ, ಈಗಲೂ ಕೂಡ ಹಾಗೆ ನಡೀತಿದೆ, ಚೇಂಜ್ ಆಗ್ತಾ ಇಲ್ಲ. ಸೊ ಇವಾಗ ಪೂಜೆ ಎಲ್ಲ ಆಯಿತು, ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ. ಹೂ ರೇಟ್ ಇವಾಗ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ. ಸೊ ಜಾಸ್ತಿ ಹೂ ಹಾಕೋಕ್ಕಾಗ್ತಾಯಿಲ್ಲ, ಸ್ವಲ್ಪ ಕಡಿಮೆನೇ ತಂದು ನಾನು ಎಷ್ಟಾಗುತ್ತೆ ಅಷ್ಟು ಹಾಕ್ತೀನಿ. ಬಟ್ ಹಬ್ಬದ ಟೈಮಲ್ಲೆಲ್ಲ ನೋ ಕಾಂಪ್ರಮೈಸ್, ಜಾಸ್ತಿ ಹೂ ಹಾಕಲೇಬೇಕು. ಇವಾಗ ಸೋಫಾ ನೋಡೋಕೆ ಬಂದಿದ್ದೀವಿ. ಸೊ ಇದು ಬಿಳ್ಳೆಕಳ್ಳಿಗೆ ಬಂದಿದ್ದು. ನಮ್ಮ ಹಸ್ಬೆಂಡು ಇನ್ಸ್ಟಾದಲ್ಲೋ ಯಾವುದ್ರಲ್ಲೋ ಅಡ್ವರ್ಟೈಸ್ಮೆಂಟ್ ನೋಡಿ ಈ ಥರ ಚೆನ್ನಾಗಿದೆಯಂತೆ ಬಾ ಅಂತ ಅಂದರು. ಸೊ ಬಂದೆ. ಸೋಫಾಗಳು ತುಂಬ ಚೆನ್ನಾಗಿತ್ತು, ಎಲ್ಲನೂ ತುಂಬ ಚೆನ್ನಾಗಿತ್ತು. ನೋಡಿ ಇವಾಗ ನಾನು ನೋಡಿಸ್ತೀನಿ, ಗೊತ್ತಾಗುತ್ತೆ, ಸ್ಕೈ ಬ್ಲೂ ಕಲರು ತುಂಬಾ ಚೆನ್ನಾಗಿತ್ತು, ಒಂಥರ ಸ್ಲಿಮ್ ಫಿಟ್ಟು. ಬಟ್ ಅದು ಪ್ಯೂರ್ ಟೀ ಗುಡ್ ಅಂತೆ. ಕಾಸ್ಟ್ಲಿ ಹೇಳಿದ್ರು, ರೇಟ್ಸ್ ಜಾಸ್ತಿ ಹೇಳಿದ್ರು. ಸೊ ಬಜೆಟ್ ಆಗಲ್ಲ, ಬಜೆಟ್ಗೆ ಇನ್ನೊಂದ್ಸಲ ಕೇಳಿದ್ರು ಆಗುತ್ತಾ ಅಂತ. ಮತ್ತು ಇನ್ನೂ ಬರೀ 3 ಸೀಟ್ರು ಬೇಕು ಅಂದರೂ ಕೂಡ ಕೊಡಲ್ಲ ಅಂದರು. ತುಂಬ ಕಡೆ ಕೊಡಲ್ಲ, ಕೆಲವೊಂದು ಕಡೆ ಕೊಡ್ತಾರೆ, ಬಟ್ ಅದು ಕೂಡ ಆಗಲ್ಲ ಅಂದರು. ನೆಕ್ಸ್ಟ್ ಇವಾಗ ಬೇರೆ ಕಡೆ ಬಂದಿದ್ದೀವಿ. ಇದರಲ್ಲಿ 3 ಥರ ಬರುತ್ತೆ. 3 ಇಂಚ್ ಬರುತ್ತೆ, 4 ಇಂಚ್ ಬರುತ್ತೆ, 5 ಬರುತ್ತೆ. ಯಾವುದು ಬರುತ್ತಾ ಬೇಕಾದ್ರೆ ತರಿಸ್ಕೊಡ್ತೀವಿ.
ಪೀಸ್ ಯಾವ್ದು ಇಲ್ವಲ್ಲ ನನ್ನ ಹತ್ರ. ಅದು ಇಲ್ವಲ್ಲ ಅಣ್ಣ, 4 ಒಂದು 18 ಜಾಸ್ತಿ ಬರುತ್ತೆ. ಒಂದು 4-5 ಅಂಗಡಿ ಹುಡುಕಿ ನೆಕ್ಸ್ಟು ನಾವು ಫೈನಲಾಗಿ ಸೆಲೆಕ್ಟ್ ಮಾಡಿರೋವಂಥ ಸೋಫಾ ಇದೇನೆ. ಸಾರಕ್ಕಿಲ್ ಸೆಲೆಕ್ಟ್ ಮಾಡಿದ್ವಿ. ಕರೀಲಾ? ಹುಷಾರಣ್ಣ ಸ್ವಲ್ಪ. ಸ್ವಲ್ಪ ಇದಕ್ಕಿಂತ ದಪ್ಪ ತಂದು ನಾವು ತಗೊಂಡು ಬಂದಿಲ್ಲ, ಅದಕ್ಕೆ ಹುಡುಕಿ ತಂದ್ವಿ. ತಗೊಂಡ್ಬಂದಿದ್ದು. ಸಿಕ್ಕಾಪಟ್ಟೆ ಹುಡುಕಿದ್ದೀವಿ ಇವತ್ತು ನಾವು, ನಿನ್ನೆ ಇವತ್ತು ಎಲ್ಲ. ಅದಕ್ಕೆ ಇದೆಲ್ಲ ಮನೆಯಲ್ಲೇ ಮಾಡ್ಕೋಬೇಕು, ಮ್ಯಾನುಫ್ಯಾಕ್ಚರ್. ಕೊನೆಗೆ ಸೋಫಾ ಮನೆಗೆ ಬಂತು. ನಾವು ತುಂಬಾ ಥಿಂಕ್ ಮಾಡಿದ್ದೀವಿ, ಯಾಕಂದರೆ ಒಂದು ಕಡೆ ಎಲ್ಲ ಇನ್ನೊಂದು ಕಡೆ ಯೋಚನೆ ಮಾಡಿದ್ದೀವಿ. ಪ್ರೈಸ್ಗೆ ಒಂದು ಪ್ಲಸ್ ಇನ್ನೊಂದೇನೆಂದರೆ 5.5 ಇಂಚ್ ಬಂದ್ರೂ 5 ಇಂಚಸ್ ಬಂದ್ರೂ ಸೋಫಾ ಒಂಥರ ತುಂಬ ದೊಡ್ಡದಾಗಿ ಆಗಿಬಿಡುತ್ತೆ. ಮನೆ ದೊಡ್ಡದಾಗಿರಬೇಕು, ಅವಾಗ ಚೆನ್ನಾಗಿರುತ್ತೆ. ಸೊ 4 ಇಂಚಸ್ದು ನಾವು ಹುಡುಕ್ತಾ ಇದ್ವಿ. ಒಂದು 2-3 ಕಡೆ ಹುಡುಕಿ ಫೈನಲ್ ಅದಾದಮೇಲೆ ಕೊನೆಗೆ ನಮಗೆ ಸಾರಕ್ಕಿಲ್ ಸಿಕ್ತು ನಮ್ಮ ಮನೆ ಹತ್ರನೇ. ಅದಾದಮೇಲೆ ನೆಕ್ಸ್ಟು ನಾವು ಗ್ಲಾಸು ಅಮ್ಮ ಹೊಸ ಬೇರೆ ತೊಗೊಬಂದ್ರಲ್ಲ, ಸೊ ಅದಕ್ಕೆ ಕನ್ನಡಿ ಇರಲಿಲ್ಲ. ಸೊ ಡ್ರೆಸ್ಸಿಂಗ್ ಟೇಬಲ್ ತೊಗೊಂಡ್ರೆ ಇನ್ನೂ ಜಾಗ ವೇಸ್ಟ್ ಆಗುತ್ತೆ. ಅಮ್ಮ ಏನು ಅಷ್ಟೊಂದು ಡ್ರೆಸ್ಸಿಂಗ್ ಅಂತ ಐಟಮ್ಸ್ ಜಾಸ್ತಿ ಇಡೋಲ್ಲ. ಅದಕ್ಕೆ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಟೀ ಟೇಬಲ್ ತೊಗೋಬೇಕಾಗಿತ್ತು. ನಾವು ಟೀ ಟೇಬಲ್ಲು ಒಂದು 3-4 ಕಡೆ ಕೇಳಿದ್ವಿ. ಸ್ವಲ್ಪ ರೇಟು ಜಾಸ್ತಿ ಇತ್ತು, 2.5-3. ಮತ್ತು ಇನ್ನೊಂದು ವೆಯ್ಟ್ ಕೂಡ ಜಾಸ್ತಿ ಇತ್ತು, ತುಂಬ ಚೆನ್ನಾಗಿತ್ತು. ಬಟ್ ಅಮ್ಮನ ಮನೆಗೆ ಅಷ್ಟು ದೊಡ್ಡದು ಬೇಡ ಅನ್ನಿಸ್ತು ನಮಗೆ. ಸೊ ಆಮೇಲೆ ನಾವು ಬೈರ್ಸಂದ್ರಕ್ಕೆ ಬಂದ್ವಿ. ಬೈರ್ಸಂದ್ರದಲ್ಲ, ತಿಲಕ್ ನಗರಲ್ಲಿ ಬೈರ್ಸಂದ್ರ, ಅಲ್ಲಿ ಬಂದು ನೆಕ್ಸ್ಟು ಅಲ್ಲಿ ತೊಗೊಂಡ್ವಿ. ನಾನು ಫುಲ್ಲು ಎಕ್ಸಾಸ್ಟ್ ಆಗಿಬಿಟ್ಟಿದ್ದೆ. ನನಗೆ ತಿರುಗಿ ಬೇಜಾರಾಗಿಬಿಟ್ಟಿತ್ತು. ಸೊ ಅದರಿಂದ ನಾನು ಅವತ್ತು ವೀಡಿಯೋ ಕೂಡ ಮಾಡಿಲ್ಲ. ಒಂದು ಬೇಕ್ರಿಗೆ ಹೋಗಿ ಸ್ವಲ್ಪ ತಿಂದ್ಕೊಂಡು ಸ್ನ್ಯಾಕ್ಸ್ನ ಆಮೇಲೆ ಆ ಟೇಬಲ್ ತೊಗೊಂಡು ಮನೆಗೆ ಬಂದ್ವಿ. ಅದೇ ಅಂಗಡೀಲಿ ಗ್ಲಾಸ್ ಫಿಟ್ಟಿಂಗ್ ಎಷ್ಟು ಅಂತ ಕೇಳಿದ್ವಿ. ಅಂದರೆ ಅಮ್ಮ ಆಲ್ರೆಡಿ ಒಂದು ಕಡೆ ಕೇಳಿದರು, ಅವರು 1300 ಹೇಳಿದ್ರಂತೆ. ಸೊ ನಾನೊಂದು 2-3 ಕಡೆ ಕೇಳಿ, ಅಂದರೆ ಕದ್ರನಹಳ್ಳಿಲಿ ಫಿಕ್ಸ್ ಆಗಿತ್ತು, ಬಟ್ ನಾವಲ್ಲಿ ಸೋಫಾ ತೊಗೊಂಡಿಲ್ಲ. ಸೊ ಕನ್ನಡಿಗೋಸ್ಕರ ಬರೋಲ್ಲ ಅಂದರು. ಆಮೇಲೆ ಬೈಸಂದ್ರದಲ್ಲಿ ಟೀ ಟೇಬಲ್ ತೊಗೊಂಡಿದ್ದ ಕಡೆ 900 ರೂಪಾಯಿ ಫಿಕ್ಸ್ ಮಾಡಿ ಬಂದಿದ್ವಿ. ಹುಡುಗರು ಬಂದು ಗ್ಲಾಸ್ನ ಫಿಟ್ ಮಾಡಿ ಕೊಟ್ಟೋದ್ರು. ಟೀ ಟೇಬಲ್ದು ಈ ನಾನು ವೀಡಿಯೋನೇ ಮಾಡಿಲ್ಲ, ಯಾಕಂದರೆ ನಾನು ಹೇಳಲ್ವಾ, ನನಗೆ ಒಂಥರ ಟೈರ್ಡ್ ಥರ ಆಗೋಗಿತ್ತು. ಸೊ ಟೀ ಟೇಬಲ್ದು ನಾನು ವೀಡಿಯೋ ಮಾಡಿಲ್ಲ. ತುಂಬ ಸಿಂಪಲ್ ಆಗಿದೆ. 1000 ರೂಪೀಸ್ ಕೊಟ್ಟಿದ್ದು ನಾನು. ನೆಕ್ಸ್ಟ್ ಯಾವಾಗಾದ್ರೂ ಅಮ್ಮನ ಮನೆಗೆ ಹೋಗಿ ನಾನು ಅದನ್ನು ವೀಡಿಯೋ ಮಾಡಿ ನೋಡಿಸ್ತೀನಿ. ಸೊ ಇದೆಲ್ಲ ಆದಮೇಲೆ ಅಪ್ಪಂದು ಬೀರು, ಹಳೆ ಬೀರು ಅಂತ ನಾನು ಹೇಳಿದ್ದೆ. ಸೊ ಇದು ಮೊದಲು ಹಳೆ ಮನೇಲಿ ಇದ್ದಿದ್ದು ಬೀರು. ಈ ಬೀರುನ ಅಪ್ಪನ ರೂಮಿಗೆ ಕೊಟ್ಬಿಟ್ಟು ಅಮ್ಮ ಹೊಸ ಬೀರು ತೊಗೊಂಡ್ರು. ಬಟ್ ಈ ಬೀರು ತುಂಬ ಹಳೇದಾಗಿ ಹೋಗಿರೋ ಕಾರಣ ಸ್ಕ್ರ್ಯಾಚಸ್ ಎಲ್ಲ ಆಗಿತ್ತು. ಅದರಿಂದ ಪೇಂಟ್ ಮಾಡ್ಸೋಕೆ ಹೋದರೆ ಜಾಸ್ತಿ ಆಗುತ್ತೆ. ಮತ್ತು ಇನ್ನೊಂದು ಹಳೆ ಬೀರು ಬೇರೆ ವೇಸ್ಟು. ನೆಕ್ಸ್ಟು ಚೇಂಜ್ ಮಾಡೋದ್ರಲ್ಲಿದ್ದಾರೆ ಇವರು. ವಾರ್ಡ್ರೋಬ್ ಮಾಡ್ಸೋಕ್ಕೆ ಇದ್ದಾರೆ, ಬಟ್ ಸದ್ಯಕ್ಕಿಲ್ಲ, ತುಂಬ ಲೇಟು. ಆದ್ದರಿಂದ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಸೇರಿ ಮೀಶೋಲಿ ಈ ಸ್ಟಿಕ್ಕರ್ನ ಬುಕ್ ಮಾಡಿದ್ವಿ. ಇದನ್ನು ಹಾಕೋಕ್ಕೆ ಸ್ವಲ್ಪ ಟೈಮ್ ತೊಗೊಂತು. ಅಂದರೆ ಲೆಫ್ಟ್ ಟು ರೈಟ್ಗೆ ಆಗೋಲ್ಲ, ಮೇಲ್ಗಡೆ ಎಲ್ಲೂ ಆಗೋಲ್ಲ, ಜಸ್ಟ್ ಫ್ರಂಟಿಗೆ ಮಾತ್ರ, ಫ್ರಂಟ್ ಡೋರಿಗೆ ಮಾತ್ರ ಇದಾಗೋದು. ಇದನ್ನು ಕಷ್ಟಪಟ್ಟು ಹಾಕಿದ್ವಿ. ಬಟ್ ನೋಡೋಕೆ ತುಂಬ ಚೆನ್ನಾಗಿತ್ತು, ಔಟ್ಲುಕ್ಕು ಸಖತ್ತಾಗಿ ಬಂದಿತ್ತು ಅಂತ ಹೇಳ್ಬೋದು. ಸೊ ಇದನ್ನು ಇಬ್ಬರು ಸೇರಿ ಹಾಕಿದ್ವಿ. ಮಿರರ್ ಪಾರ್ಟಲ್ಲಿ ಮಿಕ್ತು, ಅದನ್ನು ಬೇರೆ ಏನಕ್ಕಾರು ಯೂಸ್ ಮಾಡ್ಕೋಬೋದು. ಬಟ್ ಅಪ್ಪ ಅಮ್ಮ ಬಿಸಾಕ್ಬಿಟ್ರು, ಅಯ್ಯೋ ಬೇಡ, ಅದು ನಮ್ಗೆ ಅಷ್ಟೊಂದು ಪೇಷನ್ಸ್ ಇಲ್ಲ ಇವಾಗ ಅಂತ. ಯಾಕಂದರೆ ಮನೆ ಗೃಹಪ್ರವೇಶ ಆದಮೇಲೂ ಕೂಡ ತುಂಬಾ ಇನ್ನೂ ಎಕ್ಸ್ಟ್ರಾ ತರೋವಂಥ ಐಟಮ್ಸು ಕೆಲಸಗಳು ತುಂಬ ಇತ್ತು. ಅಪ್ಪ ಆಲ್ಮೋಸ್ಟ್ 1.5 ಲ್ಯಾಕ್ಸು ಮನೆ ಆದಮೇಲೇ ಖರ್ಚಾಗಿದೆ ಅವ್ರಿಗೆ. ಸೋಫಾ, ಗೀಝರ್, ಫ್ಯಾನು, ಆಮೇಲೆ ನೆಕ್ಸ್ಟು ಟೀ ಟೇಬಲ್ಲು, ಇನ್ನೂ ಬೇರೆ ಎಲ್ಲ ತುಂಬ ಎಕ್ಸ್ಟ್ರಾ ಕೆಲಸ ಇತ್ತು. ಮತ್ತು ಸ್ಕ್ರೀನ್ ಹಾಕ್ಸಿದ್ರು ಎಲ್ಲದಕ್ಕೂ ಹೊಸ, ಅದೆಲ್ಲ ಎಕ್ಸ್ಟ್ರಾ ಎಲ್ಲ ತುಂಬ ಖರ್ಚಾಯಿತು. ಆದ್ದರಿಂದ ಈ ಸಲ ಸದ್ಯಕ್ಕೆ ಸಾಕು ಅಂದ್ಬಿಟ್ಟು ಬೀರುನೇ ಇಟ್ಕೊಂಡಿದ್ದಾರೆ. ಸೊ ಹೀಗೆ ಹಾಕ್ತಾಯಿದ್ದೀವಿ. ಒಂದು ಸೈಡ್ ಆಯಿತು, ಇವಾಗ ಇನ್ನೊಂದು ಸೈಡ್ ಹಾಕಬೇಕು, ಹಾಕ್ತಾಯಿದ್ದಾರೆ.
ನಾವೆಲ್ಲ ಮುದ್ದಾಗಿ ನಡೀತಲ್ಲ. ಕತ್ರೆ ಆಗಿರೋ ಈಗ ಬರ್ತಾ ಇಲ್ಲ ಗೊತ್ತಾ ಶೇಪು, ಅದಕ್ಕೆ ಬ್ಲೇಡ್ ತರಿಸ್ಕೊಂಡು ಇವಾಗ ಆಲ್ಮೋಸ್ಟ್ ಮುಗೀತಾ ಇದೆ. ಸೊ ನನ್ನ ತಂಗಿ ಮಕ್ಕಳು ಒಂಚೂರು ಚೂರು ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು. ಸೊ ನೋಡಿ ಫೈನಲಿ ಹೀಗೆ ಕಾಣಿಸ್ತಾ ಇದ್ದೆ, ನಂಗೆ ತುಂಬಾ ಇಷ್ಟ ಆಯಿತು. ಡೀಸೆಂಟ್ ಆಗಿದೆ ಕಲರ್ ಮಾತ್ರ. ಸಿರಿ ಸಾಂಗ್ ಚೇಂಜ್ ಮಾಡು. ಮಾಡಬೇಡ ಸಿರಿ ಪ್ಲೀಸ್ ಸಾಂಗ್ ಚೇಂಜ್ ಮಾಡು. ಮಾಡಬೇಡ. ಅವ್ನು ಹೇಳ್ದಂಗೆ ಯಾಕೆ ಕೇಳ್ತೀನಿ, ನಾನು ಹೇಳ್ದಂಗೂ ಕೇಳು. ಸಾಂಗ್ ಚೇಂಜ್ ಮಾಡು. ನಾನು ಹೇಳ್ತಾ ಇದ್ದೀನಿ ಸೌಂಡ್ ಕಮ್ಮಿ ಮಾಡು. ನೋಡಿ ಅವ್ನು ಹೇಳ್ದಂಗೆ ಕೇಳುತ್ತೆ. ಏ ಮೆಂಟ್ಲು, ಇಲ್ಲಿ ಕೈಯಲ್ಲಿ ಆಡ್ ಮಾಡ್ತಾರವ ಇಲ್ಲಿ. ಅಯ್ಯೋ ಈಗ ನಾನು ಹೇಳೋದು ಕೇಳುತ್ತಾ? ಎಲ್ಲಿ ಕೇಳುತ್ತೆ? ನಾನ್ ಮಾಡ್ತಾರದು ಯಾರ ಮಾತು ಕೇಳಲ್ಲ ಅದು. ಏಯ್ ಮೋಸ ಮಾಡ್ದ ನನಗೆ ನೀನು. ಯಾರ ಸಿರಿ ಸೌಂಡ್ ಕೊಡು. ಹಿಂಗ್ ಕೈಯಿಂದ ಕೊಡ್ತಾ ಇದೀನಿ ಅದಕ್ಕೆ. ಮೋಸ ಮಾಡ್ತೀಯ ನಂಗೆ ನೀನು. ನಾನು ನಿಜವಾಗ್ಲೂ ನೀನು ಹೇಳ್ದಂಗೆ ಕೇಳ್ತಾ ಇದ್ದೆ ಅನ್ಕೊಂಡೆ ನಾನು ರೀ. ಇದು ಕೊಡ್ತಾ ಇದೀನಿ ಸೌಂಡ್ ಕಮ್ಮಿ. ಓ ಅಲ್ಲೂ ಕೊಡ್ತಾರಾ? ಇಷ್ಟ ಹೇಳ್ತಾ ಇವತ್ತಿನ ಒಂದು ಚಿಕ್ಕ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಒಂದಷ್ಟು ವ್ಲಾಗ್ಸ್ ಇದೆ, ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಇದನ್ನೆಲ್ಲ ನಾನು ಇನ್ನೂ ಆ್ಯಡ್ ಮಾಡಬೇಕು. ಸೊ ಅದೆಲ್ಲ ನೋಡಿಸ್ತೀನಿ, ನಿಮಗೆ ಶೇರ್ ಮಾಡ್ಕೋತೀನಿ. ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್, ಥ್ಯಾಂಕ್ ಯು.